ಹಳೆ ಮೈಸೂರು ಭಾಗ ಅದರಲ್ಲೂ ಮಂಡ್ಯ ಭಾಗದಲ್ಲಿ ಬಿಜೆಪಿ ತನ್ನ ನೆಲೆಯನ್ನ ಭದ್ರ ಮಾಡಿಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಕಳೆದ ಅನೇಕ ವರ್ಷಗಳಿಂದ ಇನ್ಫ್ಯಾಕ್ಟ್ ವಿಧಾನಸಭಾ ಚುನಾವಣೆಗೆ ಕೆಲ ತಿಂಗಳ ಹಿಂದಿನಿಂದಲೂ ಕೂಡ ಒಂದು ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡಿಕೊಂಡಿತ್ತು. ಆ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯಕ್ರಮಗಳನ್ನ ಅಂದರೆ ಪಕ್ಷದ ಆಯಾಮದಲ್ಲಿ ಪಕ್ಷದ ಚೌಕಟ್ಟಿನಲ್ಲಿ ಒಂದಷ್ಟು ಕಾರ್ಯಕ್ರಮಗಳನ್ನ ಕೂಡ ಮಂಡ್ಯ ಹಾಗೆ ಹಳೆ ಮೈಸೂರು ಭಾಗದಲ್ಲಿ ಪಕ್ಷದ ಬಲ ವೃದ್ಧಿ ಮಾಡಿಕೊಳ್ಳಿಕ್ಕೆ ಕೇಡರ್ ಬೇಸನ್ನು ಗಟ್ಟಿ ಮಾಡಿಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡಿತ್ತು. ಆದರೆ ಯಾವಾಗ JDS ಹಾಗೆ BJP ಮೈತ್ರಿ ಅನ್ನೋದು ಘೋಷಣೆ ಆಯಿತು, ಸ್ಥಳೀಯ ಮಟ್ಟದಲ್ಲಿದ್ದ BJP ಕಾರ್ಯಕರ್ತರು ಹಾಗೆ ಸ್ಥಳೀಯ ನಾಯಕರಲ್ಲಿ ಅಸಮಾಧಾನ. ಯಾಕಂದರೆ ಸೇಮ್ ವೋಟ್ ಬೇಸ್ ಟಾರ್ಗೆಟ್ JDS ಹಾಗೆ BJP. ಕಾಂಗ್ರೆಸ್ಗೆ ಒಂದಷ್ಟು ಸಾಂಪ್ರದಾಯಿಕ ವೋಟ್ಗಳು ಹಳೆ ಮೈಸೂರು ಭಾಗದಲ್ಲಿದೆ ಸಿದ್ದರಾಮಯ್ಯನವರ ಕಾರಣಕ್ಕೋಸ್ಕರ, ಹಾಗೆ ಒಕ್ಕಲಿಗರ ನಾಯಕ ಅನ್ನೋ ಕಾರಣಕ್ಕೆ DK ಶಿವಕುಮಾರ್ ಅವರ ಕಾರಣದಿಂದ, ಹಾಗೆ ಮುಸ್ಲಿಂ ಸೇರಿದಂತೆ ಹಿಂದುಳಿದ ಇತರೆ ಸಮುದಾಯಗಳು. ಇದನ್ನು ಹೊರತುಪಡಿಸಿದ್ರೆ BJP ಹಾಗೆ JDSನ ಟಾರ್ಗೆಟ್ ಇದ್ದಿದ್ದು ಆಲ್ಮೋಸ್ಟ್ ಸೇಮ್ ವೋಟ್ ಬ್ಯಾಂಕ್. ಹೀಗಾಗಿ ನಾವು ನಮ್ಮ ಬೇಸನ್ನು ಗಟ್ಟಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿರೋ ಸಂದರ್ಭದಲ್ಲಿ JDSನ ಜೊತೆಯಲ್ಲಿ ಮೈತ್ರಿ ಮಾಡ್ಕೊಂಡ್ಬಿಟ್ರೆ ನಾವು ಪಕ್ಷವನ್ನು ತಳಮಟ್ಟದಿಂದ ಬೆಳೆಸೋದು ಹೇಗೆ ಅನ್ನೋ ಅಸಮಾಧಾನ ಅಂದಿನಿಂದಲೂ ಕೂಡ BJPಯ ಸ್ಥಳೀಯ ಮಟ್ಟದ ಕಾರ್ಯಕರ್ತರು ನಾಯಕರಲ್ಲಿ ಇದ್ದೇ ಇತ್ತು. ರಾಷ್ಟ್ರೀಯ ಮಟ್ಟದಲ್ಲಾದ ನಿರ್ಧಾರ ಇದನ್ನು ಧಿಕ್ಕರಿಸುವ ಅಥವಾ ಇದನ್ನು ಬೇಡ ಅನ್ನುವ ಛಾತಿ ಸಹಜವಾಗಿ ಕೆಳಮಟ್ಟದ ನಾಯಕರಲ್ಲಿ ಇರೋದಿಲ್ಲ. ಹಾಗೂ ಹೀಗೂ ಲೋಕಸಭಾ ಚುನಾವಣೆ ಆಯಿತು, ಅದಾದ ನಂತರದಲ್ಲಿ ಆಗ್ತಾ ಇರುವ ಬೆಳವಣಿಗೆ, ಇದೆಲ್ಲದರ ನಡುವೆ ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸಂದರ್ಭದಲ್ಲಿ ಈಗಲೂ ಮೈತ್ರಿ ಮಾಡ್ಕೊಂಡ್ಬಿಟ್ರೆ ಹೆಂಗೆ ಪಕ್ಷವನ್ನು ಬೆಳೆಸೋದು ಅನ್ನೋ ಚಿಂತನೆ ಎರಡೂ ಪಕ್ಷಕ್ಕೂ ಶುರುವಾಗಿದೆ. ಇದೇ ಕಾರಣಕ್ಕೆ ಮಂಡ್ಯದಲ್ಲಿ ಬಹುತೇಕ ದಳ ಹಾಗೆ ಕಮಲದ ಮೈತ್ರಿ ಮುರಿದು ಬೀಳುವ ಹಂತಕ್ಕೆ ಹೋಗ್ತಾ ಇದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ವಿಚಾರದಲ್ಲಿ ಬಿರುಕು ಮೂಡಿದೆ. ಚುನಾವಣೆ ದಿನಾಂಕ ಇನ್ನೂ ಘೋಷಣೆನೇ ಆಗಿಲ್ಲ, ಆಗಲೇ ಬಿಕ್ಕಟ್ಟು ಶುರುವಾಗಿದೆ. ಮಂಡ್ಯದಲ್ಲಿ JDSಗೆ ಸೆಟ್ ಹೊಡಿಬೇಕು ಅಂತ ಹೇಳಿ BJP ಪ್ಲಾನ್ ಮಾಡ್ಕೊಂಡಂತೆ ಕಾಣ್ತಾ ಇದೆ. ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ತಯಾರಾಗೋಕೆ ಬೃಹತ್ ಸಭೆಯನ್ನು ಇದೇ ತಿಂಗಳ 17ನೇ ತಾರೀಕು R ಅಶೋಕ್ ಅವರ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿದೆ. ಮೈತ್ರಿ ಪಾರ್ಟ್ನರ್ಸ್ ಆಗಿರುವಾಗ ಕೇವಲ BJP ಈ ಸಭೆ ನಡೆಸ್ತಾ ಇದೆ ಅಂದರೆ ಸಹಜವಾಗಿ JDSನವರಿಗೆ ಆಕ್ಷೇಪ ಇದ್ದೇ ಇರುತ್ತೆ. ಪ್ರಿಪ್ರೇಷನ್ ನೀವು ಮಾತ್ರ ಏನು ಮಾಡ್ಕೊಳ್ಳೋದು, ನಾವು ಮಾಡ್ಕೊಳ್ತೀವಿ ಸಪ್ರೇಟ್ ಆಗಿ ಅನ್ನೋ ಲೆಕ್ಕಾಚಾರದಲ್ಲಿ JDSನವರು ಕೂಡ ಮಾನಸಿಕವಾಗಿ ಸಿದ್ಧರಾಗ್ತಾ ಇದ್ದಾರೆ. ದಳಪತಿಗಳಿಗೆ ಟಕ್ಕರ್ ಕೊಡೋಕೆ ಒಂದು ಕಡೆ ಕಮಲ ಪಡೆ ಮುಂದಾಗ್ತಾ ಇದೆ. ಮೈತ್ರಿ ಬಗ್ಗೆ BJP ಮುಖಂಡರಲ್ಲಿ ಅಸಮಾಧಾನ ಹೆಚ್ಚಾಗ್ತಾ ಇದೆ. ಕೇವಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಮಾತ್ರ ಅಲ್ಲ, MP ಹಾಗೆ MLA ಎಲೆಕ್ಷನ್ಗೂ ಕೂಡ ಮೈತ್ರಿ ಬೇಡ ಅಂತ ಹೇಳಿ ಬಿಗಿಪಟ್ಟು ಹಿಡಿದಿದ್ದಾರಂತೆ. ಮೈತ್ರಿ ಪಡೆಯ ಬಿರುಕಿನಿಂದ ಹಾಗಾದರೆ ಕಾಂಗ್ರೆಸ್ ಲಾಭ ಪಡೆಯುತ್ತಾ ಕಾದ್ ನೋಡಬೇಕಾಗಿದೆ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಹಳೆ ಮೈಸೂರು ಭಾಗ ಅದರಲ್ಲೂ ಮಂಡ್ಯ ಭಾಗದಲ್ಲಿ BJP ತನ್ನ ನೆಲೆಯನ್ನ ಭದ್ರ ಮಾಡಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಕಳೆದ ಅನೇಕ ವರ್ಷಗಳಿಂದ ಇನ್ಫ್ಯಾಕ್ಟ್ ವಿಧಾನಸಭಾ ಚುನಾವಣೆಗೆ ಕೆಲ ತಿಂಗಳ ಹಿಂದಿನಿಂದಲೂ ಕೂಡ ಒಂದು ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡಿಕೊಂಡಿತ್ತು. ಆ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯಕ್ರಮಗಳನ್ನು ಅಂದರೆ ಪಕ್ಷದ ಆಯಾಮದಲ್ಲಿ ಪಕ್ಷದ ಚೌಕಟ್ಟಿನಲ್ಲಿ ಒಂದಷ್ಟು ಕಾರ್ಯಕ್ರಮಗಳನ್ನು ಕೂಡ ಮಂಡ್ಯ ಹಾಗೆ ಹಳೆ ಮೈಸೂರು ಭಾಗದಲ್ಲಿ ಪಕ್ಷದ ಬಲ ವೃದ್ಧಿ ಮಾಡಿಕೊಳ್ಳಿಕ್ಕೆ ಕೇಡರ್ ಬೇಸನ್ನು ಗಟ್ಟಿ ಮಾಡಿಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡಿತ್ತು. ಆದರೆ ಯಾವಾಗ JDS ಹಾಗೆ BJP ಮೈತ್ರಿ ಅನ್ನೋದು ಘೋಷಣೆ ಆಯಿತು, ಸ್ಥಳೀಯ ಮಟ್ಟದಲ್ಲಿದ್ದ BJP ಕಾರ್ಯಕರ್ತರು ಹಾಗೆ ಸ್ಥಳೀಯ ನಾಯಕರಲ್ಲಿ ಅಸಮಾಧಾನ. ಯಾಕಂದರೆ ಸೇಮ್ ವೋಟ್ ಬೇಸ್ ಟಾರ್ಗೆಟ್ JDS ಹಾಗೆ BJP. ಕಾಂಗ್ರೆಸ್ಗೆ ಒಂದಷ್ಟು ಸಾಂಪ್ರದಾಯಿಕ ವೋಟ್ಗಳು ಹಳೆ ಮೈಸೂರು ಭಾಗದಲ್ಲಿದೆ ಸಿದ್ದರಾಮಯ್ಯನವರ ಕಾರಣಕ್ಕೋಸ್ಕರ, ಹಾಗೆ ಒಕ್ಕಲಿಗರ ನಾಯಕ ಅನ್ನೋ ಕಾರಣಕ್ಕೆ DK ಶಿವಕುಮಾರ್ ಅವರ ಕಾರಣದಿಂದ, ಹಾಗೆ ಮುಸ್ಲಿಂ ಸೇರಿದಂತೆ ಹಿಂದುಳಿದ ಇತರೆ ಸಮುದಾಯಗಳು. ಇದನ್ನು ಹೊರತುಪಡಿಸಿದ್ರೆ BJP ಹಾಗೆ JDSನ ಟಾರ್ಗೆಟ್ ಇದ್ದಿದ್ದು ಆಲ್ಮೋಸ್ಟ್ ಸೇಮ್ ವೋಟ್ ಬ್ಯಾಂಕ್. ಹೀಗಾಗಿ ನಾವು ನಮ್ಮ ಬೇಸನ್ನು ಗಟ್ಟಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿರೋ ಸಂದರ್ಭದಲ್ಲಿ JDSನ ಜೊತೆಯಲ್ಲಿ ಮೈತ್ರಿ ಮಾಡ್ಕೊಂಡ್ಬಿಟ್ರೆ ನಾವು ಪಕ್ಷವನ್ನು ತಳಮಟ್ಟದಿಂದ ಬೆಳೆಸೋದು ಹೇಗೆ ಅನ್ನೋ ಅಸಮಾಧಾನ ಅಂದಿನಿಂದಲೂ ಕೂಡ BJPಯ ಸ್ಥಳೀಯ ಮಟ್ಟದ ಕಾರ್ಯಕರ್ತರು ನಾಯಕರಲ್ಲಿ ಇದ್ದೇ ಇತ್ತು. ರಾಷ್ಟ್ರೀಯ ಮಟ್ಟದಲ್ಲಾದ ನಿರ್ಧಾರ ಇದನ್ನು ಧಿಕ್ಕರಿಸುವ ಅಥವಾ ಇದನ್ನು ಬೇಡ ಅನ್ನುವ ಛಾತಿ ಸಹಜವಾಗಿ ಕೆಳಮಟ್ಟದ ನಾಯಕರಲ್ಲಿ ಇರೋದಿಲ್ಲ. ಹಾಗೂ ಹೀಗೂ ಲೋಕಸಭಾ ಚುನಾವಣೆ ಆಯಿತು, ಅದಾದ ನಂತರದಲ್ಲಿ ಆಗ್ತಾ ಇರುವ ಬೆಳವಣಿಗೆ, ಇದೆಲ್ಲದರ ನಡುವೆ ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸಂದರ್ಭದಲ್ಲಿ ಈಗಲೂ ಮೈತ್ರಿ ಮಾಡ್ಕೊಂಡ್ಬಿಟ್ರೆ ಹೆಂಗೆ ಪಕ್ಷವನ್ನು ಬೆಳೆಸೋದು ಅನ್ನೋ ಚಿಂತನೆ ಎರಡೂ ಪಕ್ಷಕ್ಕೂ ಶುರುವಾಗಿದೆ. ಇದೇ ಕಾರಣಕ್ಕೆ ಮಂಡ್ಯದಲ್ಲಿ ಬಹುತೇಕ ದಳ ಹಾಗೆ ಕಮಲದ ಮೈತ್ರಿ ಮುರಿದು ಬೀಳುವ ಹಂತಕ್ಕೆ ಹೋಗ್ತಾ ಇದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ವಿಚಾರದಲ್ಲಿ ಬಿರುಕು ಮೂಡಿದೆ.
ಚುನಾವಣೆ ದಿನಾಂಕ ಇನ್ನೂ ಘೋಷಣೆನೇ ಆಗಿಲ್ಲ, ಆಗಲೇ ಬಿಕ್ಕಟ್ಟು ಶುರುವಾಗಿದೆ. ಮಂಡ್ಯದಲ್ಲಿ JDSಗೆ ಸೆಡ್ ಹೊಡಿಬೇಕು ಅಂತ ಹೇಳಿ ಬಿಜೆಪಿ ಪ್ಲಾನ್ ಮಾಡಿಕೊಂಡಂತೆ ಕಾಣ್ತಾ ಇದೆ. ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ತಯಾರಾಗೋಕೆ ಬೃಹತ್ ಸಭೆಯನ್ನ ಇದೇ ತಿಂಗಳ 17ನೇ ತಾರೀಕು ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿದೆ. ಮೈತ್ರಿ ಪಾರ್ಟ್ನರ್ಸ್ ಆಗಿರುವಾಗ ಕೇವಲ ಬಿಜೆಪಿ ಈ ಸಭೆ ನಡೆಸ್ತಾ ಇದೆ ಅಂದರೆ ಸಹಜವಾಗಿ JDSನವರಿಗೆ ಆಕ್ಷೇಪ ಇದ್ದೇ ಇರುತ್ತೆ. ಪ್ರಿಪ್ರೇಷನ್ ನೀವು ಮಾತ್ರ ಏನು ಮಾಡ್ಕೊಳ್ಳೋದು, ನಾವು ಮಾಡ್ಕೊಳ್ತೀವಿ ಸಪ್ರೇಟ್ ಆಗಿ ಅನ್ನೋ ಲೆಕ್ಕಾಚಾರದಲ್ಲಿ JDSನವರು ಕೂಡ ಮಾನಸಿಕವಾಗಿ ಸಿದ್ಧರಾಗ್ತಾ ಇದ್ದಾರೆ. ದಳಪತಿಗಳಿಗೆ ಟಕ್ಕರ್ ಕೊಡೋಕೆ ಒಂದ್ ಕಡೆ ಕಮಲ ಪಡೆ ಮುಂದಾಗ್ತಾ ಇದೆ. ಮೈತ್ರಿ ಬಗ್ಗೆ ಬಿಜೆಪಿ ಮುಖಂಡರಲ್ಲಿ ಅಸಮಾಧಾನ ಹೆಚ್ಚಾಗ್ತಾ ಇದೆ. ಕೇವಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಮಾತ್ರ ಅಲ್ಲ, MP ಹಾಗೆ MLA ಎಲೆಕ್ಷನ್ಗೂ ಕೂಡ ಮೈತ್ರಿ ಬೇಡ ಅಂತ ಹೇಳಿ ಬಿಗಿಪಟ್ಟು ಹಿಡಿದಿದ್ದಾರಂತೆ. ಮೈತ್ರಿ ಪಡೆಯ ಬಿರುಕಿನಿಂದ ಹಾಗಾದ್ರೆ ಕಾಂಗ್ರೆಸ್ ಲಾಭ ಪಡೆಯುತ್ತಾ? ಕಾದ್ ನೋಡಬೇಕಾಗಿದೆ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಈ ಹಳೆ ಮೈಸೂರು ಭಾಗ, ಅದರಲ್ಲೂ ಮಂಡ್ಯ ಭಾಗದಲ್ಲಿ ಬಿಜೆಪಿ ತನ್ನ ನೆಲೆಯನ್ನ ಭದ್ರ ಮಾಡಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಕಳೆದ ಅನೇಕ ವರ್ಷಗಳಿಂದ, ಇನ್ಫ್ಯಾಕ್ಟ್ ವಿಧಾನಸಭಾ ಚುನಾವಣೆಗೆ ಕೆಲ ತಿಂಗಳ ಹಿಂದಿನಿಂದಲೂ ಕೂಡ ಒಂದು ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡಿಕೊಂಡಿತ್ತು. ಆ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯಕ್ರಮಗಳನ್ನ, ಅಂದರೆ ಪಕ್ಷದ ಆಯಾಮದಲ್ಲಿ, ಪಕ್ಷದ ಚೌಕಟ್ಟಿನಲ್ಲಿ ಒಂದಷ್ಟು ಕಾರ್ಯಕ್ರಮಗಳನ್ನ ಕೂಡ ಮಂಡ್ಯ ಹಾಗೆ ಹಳೆ ಮೈಸೂರು ಭಾಗದಲ್ಲಿ ಪಕ್ಷದ ಬಲ ವೃದ್ಧಿ ಮಾಡಿಕೊಳ್ಳಿಕ್ಕೆ, ಕೇಡರ್ ಬೇಸನ್ನು ಗಟ್ಟಿ ಮಾಡಿಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡಿತ್ತು. ಆದರೆ ಯಾವಾಗ JDS ಹಾಗೆ ಬಿಜೆಪಿ ಮೈತ್ರಿ ಅನ್ನೋದು ಘೋಷಣೆ ಆಯಿತು, ಸ್ಥಳೀಯ ಮಟ್ಟದಲ್ಲಿದ್ದ ಬಿಜೆಪಿ ಕಾರ್ಯಕರ್ತರು ಹಾಗೆ ಸ್ಥಳೀಯ ನಾಯಕರಲ್ಲಿ ಅಸಮಾಧಾನ. ಯಾಕಂದರೆ ಸೇಮ್ ವೋಟ್ ಬೇಸ್ ಟಾರ್ಗೆಟ್ JDS ಹಾಗೆ ಬಿಜೆಪಿ. ಕಾಂಗ್ರೆಸ್ಗೆ ಒಂದಷ್ಟು ಸಾಂಪ್ರದಾಯಿಕ ವೋಟ್ಗಳು ಹಳೆ ಮೈಸೂರು ಭಾಗದಲ್ಲಿದೆ, ಸಿದ್ದರಾಮಯ್ಯನವರ ಕಾರಣಕ್ಕೋಸ್ಕರ, ಹಾಗೆ ಒಕ್ಕಲಿಗರ ನಾಯಕ ಅನ್ನೋ ಕಾರಣಕ್ಕೆ DK ಶಿವಕುಮಾರ್ ಅವರ ಕಾರಣದಿಂದ, ಹಾಗೆ ಮುಸ್ಲಿಂ ಸೇರಿದಂತೆ ಹಿಂದುಳಿದ ಇತರೆ ಸಮುದಾಯಗಳು. ಇದನ್ನು ಹೊರತುಪಡಿಸಿದ್ರೆ ಬಿಜೆಪಿ ಹಾಗೆ JDSನ ಟಾರ್ಗೆಟ್ ಇದ್ದಿದ್ದು ಆಲ್ಮೋಸ್ಟ್ ಸೇಮ್ ವೋಟ್ ಬ್ಯಾಂಕ್. ಹೀಗಾಗಿ ನಾವು ನಮ್ಮ ಬೇಸನ್ನು ಗಟ್ಟಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿರೋ ಸಂದರ್ಭದಲ್ಲಿ JDSನ ಜೊತೆಯಲ್ಲಿ ಮೈತ್ರಿ ಮಾಡ್ಕೊಂಡ್ಬಿಟ್ರೆ ನಾವು ಪಕ್ಷವನ್ನು ತಳಮಟ್ಟದಿಂದ ಬೆಳೆಸೋದು ಹೇಗೆ ಅನ್ನೋ ಅಸಮಾಧಾನ ಅಂದಿನಿಂದಲೂ ಕೂಡ ಬಿಜೆಪಿಯ ಸ್ಥಳೀಯ ಮಟ್ಟದ ಕಾರ್ಯಕರ್ತರು, ನಾಯಕರಲ್ಲಿ ಇದ್ದೇ ಇತ್ತು. ರಾಷ್ಟ್ರೀಯ ಮಟ್ಟದಲ್ಲಾದ ನಿರ್ಧಾರ, ಇದನ್ನು ಧಿಕ್ಕರಿಸುವ ಅಥವಾ ಇದನ್ನು ಬೇಡ ಅನ್ನುವ ಛಾತಿ ಸಹಜವಾಗಿ ಕೆಳಮಟ್ಟದ ನಾಯಕರಲ್ಲಿ ಇರೋದಿಲ್ಲ. ಹಾಗೂ ಹೀಗೂ ಲೋಕಸಭಾ ಚುನಾವಣೆ ಆಯಿತು, ಅದಾದ ನಂತರದಲ್ಲಿ ಆಗ್ತಾ ಇರುವ ಬೆಳವಣಿಗೆ, ಇದೆಲ್ಲದರ ನಡುವೆ ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸಂದರ್ಭದಲ್ಲಿ ಈಗಲೂ ಮೈತ್ರಿ ಮಾಡ್ಕೊಂಡ್ಬಿಟ್ರೆ ಹೆಂಗೆ ಪಕ್ಷವನ್ನು ಬೆಳೆಸೋದು ಅನ್ನೋ ಚಿಂತನೆ ಎರಡೂ ಪಕ್ಷಕ್ಕೂ ಶುರುವಾಗಿದೆ. ಇದೇ ಕಾರಣಕ್ಕೆ ಮಂಡ್ಯದಲ್ಲಿ ಬಹುತೇಕ ದಳ ಹಾಗೆ ಕಮಲದ ಮೈತ್ರಿ ಮುರಿದು ಬೀಳುವ ಹಂತಕ್ಕೆ ಹೋಗ್ತಾ ಇದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ವಿಚಾರದಲ್ಲಿ ಬಿರುಕು ಮೂಡಿದೆ. ಚುನಾವಣೆ ದಿನಾಂಕ ಇನ್ನೂ ಘೋಷಣೆನೇ ಆಗಿಲ್ಲ, ಆಗಲೇ ಬಿಕ್ಕಟ್ಟು ಶುರುವಾಗಿದೆ. ಮಂಡ್ಯದಲ್ಲಿ JDSಗೆ ಸೆಡ್ ಹೊಡಿಬೇಕು ಅಂತ ಹೇಳಿ ಬಿಜೆಪಿ ಪ್ಲಾನ್ ಮಾಡಿಕೊಂಡಂತೆ ಕಾಣ್ತಾ ಇದೆ. ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ತಯಾರಾಗೋಕೆ ಬೃಹತ್ ಸಭೆಯನ್ನ ಇದೇ ತಿಂಗಳ 17